ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇದಕ್ಕೋಸ್ಕರ ನಾನು ತುಂಬಾ ಕಾಯ್ತಾ ಇದ್ದೆ. ಇದಕ್ಕೆ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದಮ್ಮ. ಬಿಡು, ನೋಡ್ತಾ ಇದ್ದಲ್ಲ ಜೇ ಗೆಳೆಯ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇರೋದಕ್ಕಿದು. ನೋಡಿದ್ರಮ್ಮ, ಫ್ರೆಂಡ್ ಏನೋ ಗುಡ್ ನ್ಯೂಸ್ ಹೇಳಿದಕ್ಕೆ ಎಷ್ಟು ಖುಷಿ ಸಂಭ್ರಮ ಅಂತ. ಅದೇ ಹೆಂಡತಿ ಹೇಳಿ ಯಾವ ರಿಯಾಕ್ಷನ್ ಬರಲ್ಲ. ಓ ಹೌದಾ, ಕಂಗ್ರಾಟ್ಸ್ ಅಂತ ಸುಮ್ಮನೆ ಆಗ್ಬಿಡೋದೆ. ಅದು ಬರೀ ಕಾಟಾಚಾರಕ್ಕೆ. ಎಷ್ಟೇ ಆಗಲಿ ಫ್ರೆಂಡೇ ಇವನಿಗೆ ಫಸ್ಟು. ಚಿನ್ನ, ಯಾಕೆ ಹಿಂಗಂತ ಇದೆಯಾ? ಲೇ, ಅವನು ಫಸ್ಟು, ಆದರೆ ನೀನು ಬೆಸ್ಟ್ ಕಣೆ. ನೀವಿಬ್ರು ನಂಗೆ ಬೇಕು. ನಮ್ಮ ಇವರಿಬ್ರು ನನಗೆ 2 ಕಣ್ಗಳಿದ್ದಂಗೆ. ಎಷ್ಟು ಬೆಣ್ಣೆ ಹಚ್ತೀಯ ನೋಡು. ಬೇಗ ಹೋಗು, ಅಲ್ಲಿ ಡುಮ್ಮ ಕಾಯ್ತಿರ್ತಾನೆ. ಜಾಸ್ತಿ ವೆಯ್ಟ್ ಮಾಡಿಸ್ಬೇಡ ಅವನ್ನ. ನೋಡಿದ್ರ, ಸುಮ್ಮನೆ ಬಾಯಿ ಮಾತ್ಕಂಗೆ ಅನ್ನೋದಷ್ಟೇ. ಅವನು ಅಂದ್ರೆ ಸಿಕ್ಕಾಪಟ್ಟೆ ಕನ್ಸನ್ ಇವಳಿಗೆ. ಸರಿ, ನಾನು ಹೋಗ್ತೀನಿ. ಬಂದ್ಮೇಲೆ ಏನಾಯ್ತು ಅಂತ ಹೇಳ್ತೀನಿ. ಓಕೆನಾ? ಬಾಯ್ ಬಾಯ್ ಬಾಯ್. ಇವರಿಬ್ಬರು ಸ್ನೇಹ ನೋಡೋದಕ್ಕೆ 2 ಕಣ್ಣು ಸಾಲದು ಅಲ್ವಾ? ಹ್ಞೂ ಅಮ್ಮ, ಎಷ್ಟೇ ಆಗಲಿ ಇವರಿಬ್ಬರದು ಫೇಮಸ್ ಜೋಡಿ ಅಲ್ವಾ? ಏನ ಯಾಕಣೆ ಈಗ ಕೂತಿದ್ಯಾ? ಅವನೇನೋ ಕುಡಿದು ಬಾಯಿಗೆ ಬಂದಾಗ ಮಾತಾಡ್ತಾನೆ, ಅದನ್ನೇ ಮನ್ಸಿಗೆ ಹಚ್ಕೊಂಡಿದೀಯಲ್ಲ ನೀನು. ಅವನೇನು ಅಂತ ನಿನಗೆ ಚೆನ್ನಾಗಿ ಗೊತ್ತಿಲ್ವಾ? ನೋಡೋಣ, ನನಗೇನಾದರೂ ಆದರೆ ನನಗೆ ಸಮಾಧಾನ ಹೇಳೋ ನೀನೇ ಹಿಂಗಾದ್ರೆ ಹಿಂಗೆ. ಅವನಿಗೆ ಸಂಬಂಧದ ಬೆಲೆ ಇನ್ನೂ ಗೊತ್ತಿಲ್ಲ. ಏನೋ ದುಡಿದು ಮಾತಾಡಿದಾನೆ. ಅದನ್ನೆಲ್ಲ ನೀನು ಸೀರಿಯಸ್ ಆಗಿ ತಗೋಬೇಡ ಅಣ್ಣ. ಸಿಸ್ಟರ್, ನಾನು ಎತ್ತಾಡಿಸಿದ ಕೂಸವ. ಚಿಕ್ಕವನಾಗಿದ್ದಾಗ ನಾನು ಎದೆಗೆ ಓದಿತಾ ಇದ್ದ. ಈಗ ಚಾಡ್ಸಿ ಓದ್ದ ಅಷ್ಟೇ. ಏನು ಮಾಡೋಕ್ಕಾಗತ್ತೆ? ಇವತ್ತು ನಾನು, ನಾಳೆ ನೀನು. ಹೋಗ್ಲಿ ಬಿಡು ಅಣ್ಣ, ಪ್ಲೀಸ್ ಮನ್ಸಿಗೆ ಹಚ್ಕೋಬೇಡ ನೀನು. ಈಗ ನನ್ನ ಮನಸ್ಸಲ್ಲಿ ಬೇರೆ ವಿಷಯನೇ ಕಾಡ್ತಿದೆ ಅಣ್ಣ. ಅದನ್ನು ಹೇಳೋಣ ಅಂತಾನೆ ನಿನ್ನ ಹತ್ರ ಬಂದೆ. ಏನು ಸಿಸ್ಟರ್ ಅದು? ಗೌತಮ್ ಇಲ್ಲಿ ತನಕ ಸುಮ್ಮನೆ ಇದ್ದ. ಈಗ ಅಜಯ್ ಅವನಪ್ಪನ ವಿಷಯದಲ್ಲಿ ಕೆಣಕಿದ್ದಾನೆ. ಇಷ್ಟೆಲ್ಲ ಆದಮೇಲೆ ಗೌತಮ್ ಸುಮ್ಮನೆ ಇರ್ತಾನ ಅಣ್ಣ? ಖಂಡಿತ ಖಂಡಿತ ಅವನು ಸುಮ್ಮನೆ ಇರಲ್ಲ. ಅದಕ್ಕೆ ಅವನ ಆ್ಯಕ್ಟಿವಿಟೀಸ್ ಏನಲ್ಲ ಅಂತ ನಾವು ತಿಳ್ಕೋಬೇಕು. ಅದು ನನಗೂ ಗೊತ್ತು ಸಿಸ್ಟರ್. ಅವ್ನು ಸುಮ್ಮನೆ ಇರಲ್ಲ, ಸುಮ್ಮನೆ ಇರಬಾರ್ದು ಅನ್ನೋದು ಕೂಡ ನನ್ನ ಆಸೆ. ಮೈ ಮರೆದ್ರೆ ಅಪಾಯ ತಪ್ಪಿದ್ದಲ್ಲ ಅಣ್ಣ. ಸಿಸ್ಟರ್, ಅವನೆಲ್ಲ ಹಾಗೆ ಮಾಡೋನೇ ಅಲ್ಲ. ಹಾಗೆ ಮಾಡೋನಾಗಿದ್ದರೆ ಇಷ್ಟೆಲ್ಲ ಆಸ್ತಿನ ನಿಮ್ಗೆ ಯಾಕೆ ಕೊಡ್ತಿದ್ದ ಹೇಳು? ಕೊಟ್ಟು ತಾಳ್ಮೆಯಿಂದ ಯಾಕೆ ಇರ್ತಿದ್ದ ಹೇಳು? ಅವನು ಥೇಟ್ ನಮ್ಮ ಭಾವಂತರ ರಾಜ ರಾಜ. ಅವನ ಲೆವೆಲ್ಲೇ ಬೇರೆ ಸಿಸ್ಟರ್. ನಾವೆಲ್ಲ ಅವನ ತಲೆ ಎತ್ತಿ ನೋಡ್ಬೇಕು ಹೀಗೆ. ಅಣ್ಣ, ನನ್ನ ಮುಂದೆನೆ ಅವನನ್ನು ಹೊಗಳ್ತಾ ಇದೆಯಲ್ಲ. ಕೆಲಸಕ್ಕೆ ನೀನು ಹೊಗಳ್ತೀಯಲ್ಲ ಸಿಸ್ಟರ್. ಬಂಗಾರನ ಬಂಗಾರ ಅಂತ ಇನ್ನೇನು ಅನ್ಬೇಕು ಹೇಳು? ಬೇಡ ಬಿಡು ಸಿಸ್ಟರ್. ನಿನಗೆ ಬೇಜಾರಾಗುತ್ತೆ ಅಂತಿದ್ರೆ ಬಂಗಾರನ ಪಕ್ಕಕ್ಕಿಟ್ಟು ಕಾಗೆ ಬಂಗಾರವನ್ನೇ ಮುತ್ತಿಡೋಣ. ಈಗೇನು ಸಿಸ್ಟರ್, ಗೌತಮ್ ಏನು ಮಾಡ್ತಾನೆ ಅಂತ ನಿನಗೆ ಗೊತ್ತಾಗ್ಬೇಕು ತಾನೆ? ಆ ಕೆಲಸ ನನಗೆ ಬಿಟ್ಬಿಡು. ನಾನು ಡಿಟೇಲಾಗಿ ನೋಡಿ ನಿಂಗೆ ಬಂದು ವರದಿ ಒಪ್ಪಿಸ್ತೀನಿ. ಓಕೆನಾ? ಅಕ್ಕರೆ, ಇಲ್ಲಿದ್ದೀನಿ. ಅಕ್ಕರೆ, ಏನಾಯ್ತು? ಯಾಕೆ ಈ ರೀತಿ ಕೂಗ್ತಿದ್ಯಾ? ಯಾಕಕ್ಕರೆ ಯಾವಾಗಲೂ ಹೇಗೆ ಮಾಡ್ತೀರಾ? ಅಲ್ಲ, ಸತ್ಯನ ಯಾಕೆ ನನ್ನಿಂದ ಮುಚ್ಚಿಡ್ತೀರಾ ಅಂತ. ನೀವುಗಳ ವಿಷ ಕುಡಿದು ನನಗೆ ಯಾಕೆ ಅಮೃತನ ಕುಡಿಸ್ತೀರಾ? ಒಂದು ನಿಮಿಷ, ಈಗ ನಾವು ಏನು ಮಾಡಿದ್ವಿ ಅಂತ ಇದನ್ನೆಲ್ಲ ಹೇಳ್ತಿದ್ಯಾ ನೀನು? ಜಯದೇವ್ ಅವ್ರು ಮದುವೆ ಆಗಬೇಕಾದ್ರೆ ಡಿವೋರ್ಸ್ ತಗೊಂಡಿದ್ರಾ? ನಂತರ ಪರ್ಮಿಷನ್ ಕೇಳಿದ್ರಾ? ಇಲ್ವಲ್ಲ. ಇವಾಗ ನಾನು ಮದುವೆ ಆಗಬೇಕಾದ್ರೆ ಯಾಕೆ ಡಿವೋರ್ಸ್ ತಗೋಬೇಕು? ಯಾಕೆ ಅವ್ರು ಪರ್ಮಿಷನ್ ಕೇಳಬೇಕು ಅಂತೀನಿ. ಅಲ್ಲ ಅಕ್ಕರೆ, ಹೆಣ್ಣಿಗೊಂದು ನ್ಯಾಯ, ಗಂಡಿಗೊಂದು ನ್ಯಾಯನ? ಇಬ್ರು ಮೈಲೂ ಹರಿತಿರೋದು ಒಂದೇ ರಕ್ತ ತಾನೆ. ಕರೆ ಭಾವನವರಿಗೆ ಅವ್ರ ಜೀವಕ್ಕಿಂತ ಜಾಸ್ತಿ ಆಗಿರೋ ತಂದೆ ಸಮಾಧಿನ
ಆ ಜಯದೇವಿಗೆ ಯಾಕೆ ಬಿಟ್ಕೊಟ್ರು? ಈ ವಿಷಯ ನಿನಗೆ ಗೊತ್ತಾಯ್ತು ಮಲ್ಲಿ? ಮಾತಾಡ್ತಾ ಮಾತಾಡ್ತಾ ಲಕ್ಷ್ಮೀಕಾಂತ್ ಅಂಕಲ್ ಹೇಳಿದ್ರು. ಕೂತ್ಕೋ. ನೋಡು ಮಲ್ಲಿ, ನೀನು ಚೆನ್ನಾಗಿರ್ಬೇಕು, ಅದೇ ನಮ್ಮ ಆಸೆ. ನಾಳೆ ದಿನ ಜಯದೇವ್ ಅವರಿಂದ ಯಾವ ಪ್ರಾಬ್ಲಮೂ ಆಗಬಾರ್ದು, ಅದಕ್ಕೆ ಇದನ್ನೆಲ್ಲ ಮಾಡಿರೋದು. ನಿನ್ನ ಭವಿಷ್ಯಕ್ಕೋಸ್ಕರ ಇದನ್ನ ಮಾಡಿರೋದು. ಇಲ್ಲಿ ನೋಡಿ, ನೀನು ಗೆಲ್ಲಬೇಕು, ಒಂದು ಎತ್ತರ ಸ್ಥಾನಕ್ಕೆ ಹೋಗ್ಬೇಕು. ಅದು ನಮ್ಮ ಕನಸು, ನಮ್ಮ ಆಸೆ. ಅದಕ್ಕೋಸ್ಕರ ಇದನ್ನೆಲ್ಲ ಮಾಡಿದ್ದು, ಮಾಡ್ತಿರೋದು, ಆ್ಯಂಡ್ ಮುಂದೆನೂ ಮಾಡ್ತೀವಿ. ನೋಡು ಮಲ್ಲಿ, ಏಟ್ ತಿಂದಿರೋ ಒಂದು ಹೆಣ್ಣು, ಅನ್ಯಾಯಕ್ಕೆ ದೌರ್ಜನ್ಯಕ್ಕೆ ಒಳಗಾಗಿರೋ ಹೆಣ್ಣು, ಜೀವನದಲ್ಲಿ ತುಂಬಾನೇ ನೊಂದಿರೋ ಹೆಣ್ಣು, ತಿರುಗಿ ಬಿದ್ದರೆ ಎದ್ದು ನಿಂತರೆ ಅವಳು ಏನ್ ಬೇಕಾದ್ರೂ ಮಾಡಬಹುದು ಅನ್ನೋದು ಈ ಪ್ರಪಂಚಕ್ಕೆ ಗೊತ್ತಾಗ್ಬೇಕು. ಆಫ್ಟರ್ ಆಲ್ ಒಂದು ಹೆಣ್ಣು, ಇವಳಿಂದ ಏನ್ ಮಾಡಕ್ಕಾಗತ್ತೆ? ಹೆಣ್ಣನ್ನ ಕೀಳಾಗಿ ನೋಡೋರು ತಲೆ ಎತ್ತು ನೋಡ್ಬೇಕು. ಹೆಣ್ಣು ಎಲ್ರಿಗೂ ರೋಲ್ ಮಾಡೆಲ್ ಆಗಿರ್ಬೇಕು. ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತ ಹೇಳ್ತಾರೆ. ವಾರ್ಗಿತ್ತಿಯವರು ಜಗಳ ಆಡ್ತಾರೆ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ನೀವು ನನ್ನ ತಾಯಿ ಸ್ಥಾನದಲ್ಲಿ ನಿಂತು ಇಷ್ಟನ್ನೆಲ್ಲ ಮಾಡ್ತಾ ಇದೀರಲ್ಲ ಅಕ್ಕರೆ. ಮಲ್ಲಿ, ಹೆಣ್ಣಿಗೆ ಹೆಣ್ಣು ಶತ್ರು ಅನ್ನೋ ಕಾಲ ಮುಗೀತು. ಈಗೇನೇ ಇದ್ರು ಹೆಣ್ಣಿಗೆ ಹೆಣ್ಣು ಸ್ಫೂರ್ತಿಯಾಗೋ ಕಾಲ, ಹೆಣ್ಣಿಗೆ ಹೆಣ್ಣು ಹೆಗಲು ಕೊಡೋ ಕಾಲ, ಹೆಣ್ಣು ಅಂದ್ರೆ ಹೆಮ್ಮೆ ಪಡೋ ಕಾಲ. ನಿನ್ ಪ್ರತಿಯೊಂದು ಹೆಜ್ಜೆಯಲ್ಲೂ ನಾನು ನಿನ್ ಜೊತೆಲೇ ಇರ್ತೀನಿ, ನಿನ್ ಶಕ್ತಿಯಾಗಿ, ನಿನ್ ನಂಬಿಕೆಯಾಗಿ. ಯಾಕಂದ್ರೆ ನಾನು ನೀನು ಒಂದೇ ಟೀಮು. ಒಂದ್ ಹೆಣ್ಣಿಗೆ ನೋವು ಕೊಟ್ಟಿರೋರ್ ಮುಂದೆ, ಅವಳನ್ನ ಆಡ್ಕೊಂಡಿರೋರ್ ಮುಂದೆ, ಅವಳಿಗೆ ಅವಮಾನ ಮಾಡಿರೋರ್ ಮುಂದೆ ಹೆಣ್ಣು ತಲೆ ಎತ್ತು ಬದುಕಬೇಕು. ಅವಳು ತಲೆ ತಗ್ಸೋ ಹಾಗಾಗ್ಬಾರ್ದು. ಅವಳು ಕತ್ಲಲ್ಲಿ ಕಳೆದೋಗ್ಬಾರ್ದು ಮಲ್ಲಿ. ಅವಳು ದಾರಿದೀಪ ಆಗ್ಬೇಕು, ಇನ್ನೊಬ್ರು ಬಾಳನ್ ಬೆಳಗಿಸ್ಬೇಕು. ಮಲ್ಲಿ, ಇದು ನಿನಗೆ ಮಾತ್ರ ಅಲ್ಲ, ನಿನ್ನಂಥ ಸಾವಿರಾರು ಜನಕ್ಕೆ ಅನ್ವಯ ಆಗತ್ತೆ. ಅವರು ನಿನ್ನ ನೋಡಿ ಕಲಿಬೇಕು. ಆ ಕಾರಣಕ್ಕಾದ್ರೂ ನೀನು ಬೆಳಿಬೇಕು. ಬೆಳಿತೀಯಲ್ವಾ? ಮಾತ್ಕೊಡು. Yeah, don't worry about it. I'll take care. No issues. ಬಾಸ್, ಫೈಲ್ ರೆಡಿ ಇದೆ, ತಗೊಳ್ಳಿ. Good boy. ಸರಿ ಬಾಸ್, ನಾನು ನೋಡ್ತೀನಿ. ಇನ್ಸ್ಟಿಟ್ಯೂಟ್ಗೆ ಲೇಟ್ ಆಗ್ತದೆ. ಬೈ ಬಾಸ್. ಬೈಲಿ ಅಲ್ಲ ಕಣ, ನಿನ್ನ ಇಷ್ಟೇ ಇನ್ಸ್ಟಿಟ್ಯೂಟ್ಗ ನನಗ ನಿಮ್ಗೆ ಬಾಸ್. ಅಲ್ವಾ? ಅಪ್ಪ ರಾಜ, ನಿನ್ನನ್ನು ಅಲ್ಲಿಗೆ ಸೇರಿಸಿದ್ದು ನೀನೇನೋ ಓದು ಕಡ್ದು ಕಿತ್ತಾಕ್ಲಿ ಅಂತನೋ, ಅಥವಾ IAS IPS ಆಗಿ ಕರುನಾಡಿನ ಕೀರ್ತಿ ಹೆಚ್ಚಿಸ್ಲಿ ಅಂತಾನೋ ಅಲ್ಲ. ಅಮೃತಧಾರೆ